ಮೂಳಿ ಅಂತ ಸುಮಾರು ಒಂದು 26 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ನನ್ನ ಮಗಳು ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾಳೆ ಸೆಂಟ್ ಜೋಸೆಫ್ ಕಾನ್ವೆಂಟಲ್ಲಿ. ಹೀಗೆ ಒಂದು ವಿದ್ಯಾರ್ಥಿ ವೇತನ ಇದ್ದಿದ್ದ ಟೈಮಲ್ಲಿ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಆಟೋ ಚಾಲಕರ ಒಂದು ಸಹಾಯ ನಿಧಿ ಅಂತ 5,000 ರೂಪಾಯಿ ಕೊಟ್ಟರು. ಆ ಕೊಟ್ಟಿದ್ದು ಒಂದು ಸಹಾಯ ನನ್ನ ಮಕ್ಕಳಿಗೆ ಚೆನ್ನಾಗಿ ಅನುಕೂಲ ಆಯಿತು. ಎಜುಕೇಷನ್ಗೆ ಭಾರಿ ಅನುಕೂಲ ಆಯಿತು. ಪ್ಲಸ್ಸು ಇವಾಗಿರ್ತಕ್ಕಂಥ ನಮ್ಮ ಚಾಲಕರ ಸಮಸ್ಯೆ ತುಂಬ ಇದೆ. ಕೆಲವರು ಯಾರೋ ನಿವೇಶನ ಕೊಡ್ತೀನಿ ಅಂತಂದರು, ಕೊಡಲಿಲ್ಲ. ನಮ್ಮ ಖಲೀಲ್ ಸಾಹೇಬ್ರಿಗೆ ಹೇಳಿದ್ವಿ, ಸುಮಾರು 10 ವರ್ಷದಿಂದ ಫೈಟ್ ಮಾಡ್ತಾಯಿದ್ದೀವಿ, ಸೈಟ್ ಬೇಕು ಅಂತ. ನಾವು ನಿರ್ದಿರ್ತಿದ್ರು ಬಾಡಿಗೆ ಮನೇಲಿ ಇರ್ತಕ್ಕಂಥವ್ರು, ನಾವು ಬಾಡಿಗೆ ಕಟ್ಕೊಂಡು ಜೀವನ ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ದಯವಿಟ್ಟು ತಾವುಗಳು ಒಂದು ದೊಡ್ಡ ಮನಸ್ಸು ಮಾಡಿ ನಮ್ಮ ಚಾಲಕರ ಹೊತ್ತಿಗೆ ಅವರು ಒಂದು ಕಷ್ಟಕ್ಕೆ ಸ್ಪಂದಿಸಿ ಒಂದು ಯಾವುದನ್ನ ಖಾಲಿ ನಿವೇಶನ ಕೊಟ್ಟರೆ ನಿಮ್ಮಂಥ ದೊಡ್ಡ ದೇವ್ರು ಯಾರೂ ಇಲ್ಲ. ಕೊಡ್ತೀನಿ ಅಂತ ಬಂದರೂ ಕೊಟ್ಟಿಲ್ಲ. ನೀವನ್ನ ಸಹಕಾರ ಕೊಡಿ ನಮ್ಮ ಚಾಲಕರ ಪರವಾಗಿ. ಪ್ಲಸ್ ರೋಡಿಗೂ ಸ್ವಲ್ಪ ಚೆನ್ನಾಗಿಲ್ಲ, ಅದನ್ನು ಸ್ವಲ್ಪ ಮಾಡಿಕೊಡಿ. ಇನ್ನೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಏನಿದೆಯೋ ನಮ್ಮ ಚಾಲಕರ ಪರವಾಗಿ ಏನು ಬೇಕಾದರೂ ಮಾಡಿ, ನಿಮ್ಮ ಪರವಾಗಿ ನಾವಿರ್ತೀವಿ. ದಯವಿಟ್ಟು ಜನಗಳ ಸಮಸ್ಯೆನ ಸ್ಪಂದಿಸ್ತಕ್ಕಂಥ ಧರ್ಮ ಶಾಸಕರದಿರುತ್ತೆ. ಅವ್ರು ಆಲ್ರೆಡಿ ಪ್ರತಿಯೊಂದು ಮನೆಗೂ ಹೋಗ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ನಮ್ಮ ಮನೆಗಂತೂ ಇನ್ನೂ ಬಂದಿಲ್ಲ. ಬಂದಿದ್ದರೆ ನಾನು ನಮ್ಮ ಬ್ರದರ್ ಇಬ್ಬರು ಹ್ಯಾಂಡಿಕ್ಯಾಪ್ಟೆ, ಅವ್ರನ್ನ ಕೇಳಬೇಕು ಅಂತ ತುಂಬ ಇದೆ. ಬಂದಿಲ್ಲ, ಬಂದರೆ ನಾವು ಕೇಳ್ತೀವಿ. ಇರ್ತಕ್ಕಂಥವ್ರು ಯಾರೂ ಕೈಗೆ ಸಿಗ್ತಾ ಇರಲಿಲ್ಲ. ಪ್ರೆಸೆಂಟ್ ಮಾಜಿ MLA ಆಗಿರ್ಬೋದು, ಯಾವ್ದಾದ್ರು MLA ಆಗಿರ್ಬೋದು, ಅದ್ರ MLA ಆಗಿರ್ಬೋದು, ಇವರು ಕೈಗೆ ಸಿಗ್ತಾರೆ. ಒಂಚೂರು ಸಮಸ್ಯೆಗೆ ಸ್ಪಂದಿಸ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ. ಇದುವರೆಗೂ ನಮ್ಗೆ ಸಿಗ್ತಾರೆ ಅಂತ ಜನ ಹೇಳ್ತಾರೆ, ಕೇಳ್ಪಟ್ಟಿದ್ದೀವಿ. ನಮಗಿನ್ನೂ ಸಿಕ್ಕಿಲ್ಲ. ಇಲ್ಲ, ಒಳ್ಳೆ ಟೈಮ್ ಕೊಟ್ಟರು ಅವರು. ಒಳ್ಳೆ 32,000 ರೂಪಾಯಿ ಫೀಸ್ ಕಟ್ಟಬೇಕಿತ್ತು, 5,000 ರೂಪಾಯಿ ಕಮ್ಮಿ ಆಯಿತು. ನಮ್ಗೆ ಭಾರಿ ಅನುಕೂಲ ಆಗಿದೆ. ಈ ಸಂಬಂಧನಿಲ್ಲ ಸರ್. ಹೆಲ್ತ್ ಡಿಪಾರ್ಟ್ಮೆಂಟ್ಗೂ ಆಟೋ ಡಿಪಾರ್ಟ್ಮೆಂಟ್ಗೂ ನಂಟು ಭಾರಿ ದೊಡ್ಡದಿದೆ. ಯಾರು ಎಲ್ಲೇನೋ ಹೋಗ್ಬೇಕಂದ್ರೂ ಆಟೋವನ್ನು ಅವಲಂಬಿಸಲೇಬೇಕಾಗತ್ತೆ. ಆಂಬುಲೆನ್ಸ್ಗೂ ಅದು ಸಂಬಂಧ ಇಲ್ಲ. ಪಾಪ ಎಲ್ಲೋ ಆಕ್ಸಿಡೆಂಟ್ ಆಗುತ್ತೆ, ಆ ಪೇಷಂಟ್ ಕರ್ಕೊಂಡೋಗಿರ್ತಕ್ಕಂಥ ಹಾಸ್ಪಿಟಲ್ ಸೇರಿಸ್ತಾರೆ. ನಾವು ಆ್ಯಕ್ಚುಲಿ ನಮ್ಮ ಆಟೋಗಳಲ್ಲಿ ಅಂದರೆ ನಮಗೆ ಎಲ್ಲೂ ಸಿಗೋಲ್ಲ ಆ ಥರದ ಪೇಷಂಟ್ಗಳು. ಅಲ್ಲ, ಒಳ್ಳೆ ಕೆಲಸನೇ ಅದು. ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಮಾಡಿದ್ರೂ ನಾವು ಸಂಪೂರ್ಣ ಬೆಂಬಲ ಕೊಡಲೇಬೇಕಾಗತ್ತಲ್ವ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ನನ್ನ ಮಕ್ಕಳು ಓದ್ತಾ ಇದ್ದಾರೆ, ಕೊಟ್ಟವರೆ, ಒಳ್ಳೆಯದೇ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿರ್ತಕ್ಕಂಥ ಸೀರೆಗಳು ಚೆನ್ನಾಗಿದ್ದಾವೆ. ಅದನ್ನು ಕಂಟಿನ್ಯೂ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ. ಸರ್ಕಾರ ಬಂದು 6 ತಿಂಗಳಾಗಿದೆ. ಇನ್ನೂ ಪ್ರಯತ್ನಗಳು ತುಂಬ ಆಗಬೇಕಾಗಿರೋದು ಇದೆ. ಮಾಡ್ತಕ್ಕಂಥದ್ದು ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಅವ್ರು ಮಾಡಿದ್ರೆ 100% ಅವ್ರು ಬಂದೇ ಬರ್ತಾರೆ.